ಬ್ರಹ್ಮ ರುದ್ರ ವಿಷ್ಣು ಇವರಿಗೆ ವರವನ್ನಿತ್ತು ಕಳಿಸಿದ್ದು. ಪರಮ ಮಂಗಳ ಎನಿಪ ದೇವಿಯು ಕರುಣದಲ್ಲಿ ವರನಿತ್ತು ಅಜಶಂ ಕರನ ಹರಿಯನು ಕಳುಹಿದಳು ಮಂಗಳೇ ಪರಬ್ರಹ್ಮೇ. ಬಂದಳೋಡುತ್ತ ದೇವಿ ಗಂಧಗಳಿಂದು ಬಳಲಿದೆವೆಂದು ಎದೆ ಮೇಲೊಂದು ಶರಗಳಿಗೆಯು ಕಿರಿದೆವರೆ ಮುಖ ಕಮಲ ಅಂದು ನಿರ್ಮುಡುರುತ್ತ ಹಾರಗಳಂದು ಎಡ ಹಸ್ತದಲ್ಲಿ ಹಿಡಿದೆ ಎಂದು ಕಾಂಬೆವೆನೆಂದು ಬಂದಳು ಯೋಮ ಮಾರ್ಗದಲ್ಲಿ. ತೋರಿದುದು ನವದೊಳಗೆ ಬಹುಪ್ರಭೆ ಕಾರು ಗುಡಿಸಲು ಕಂಗಳಿಗೆ ಪರಿ ವಾರ ನೆನೆದುದು ಪಾಕನೆ ಕೇಳೆಂದ. ನೂರು ಮೋರೆಯ ಬ್ರಹ್ಮ ವಿಷ್ಣು ನೂರು ಮೋರೆಯ ರುದ್ರನು ಮುನ್ನೂರು ಮೋರೆಯಲ್ಲಿಂದು ಸಹಸ್ರಗಳ ಪರ್ಯಂತ ಮೋರೆಯೊಬ್ಬೊಬ್ಬರಿಗೆ ಇರುತ್ತಿರೆ ಮೋರೆ ಪಂಚವು ದಶದ ಮೋರೆಯ ಮೂರ್ತಿಗಳವು ಗಣಿತವಿಲ್ಲವೇ ಬಸವ ಕೇಳೆಂದ. ಹತ್ತಿ ಮರ ಹೊಂದಿರಲು ಕಾಯಿಗಳು ಮೆಟ್ಟಿ ತುದಿ ಮೊದಲಿಂಗೆ ಹಿಯ ಪರಿ ಮತ್ತೆ ಮೂಲ ಪ್ರಕೃತಿಯಲ್ಲಿ ಬ್ರಹ್ಮಾಂಡನಂತಿಯುವುದು. ಇತ್ತ ಕೇಳಂತ ಜಾಂಡಕ್ಕೆ ಕರ್ತೃ ಹಿರಯಂಗಳ ಮೂವರ ವಿಸ್ತರಿಸಲವಲ್ಲ ಆ ಬ್ರಹ್ಮಾದಿಗಳನೆಂದ. ಕೇಳು ನಂದಿ ಅಜಾಂಡವಿದುತ್ತ ಹೇಳಲಿಕ್ಕೈ 100 ಕೋಟಿಯು ಕೇಳು ಯೋಜನವಿದೆ ಬಹುಬಾರಿ ಹೋದು ಯಮಗಿಂದು. ಮೇಲೆ ತಿಳಿದು ಗುಣಿಯುವುದು ಇದಕ್ಕೆ ಆಮೇಲೆ ತಿಳಿ ಅದಕ್ಕಿಂತ 100 ಪಾಲು ದುಗುಣಿಯುವುದು ಇಂದು ಬ್ರಹ್ಮ ನಾಡಿಯುವುದು ಕೇಳೆಂದ. ನೆರೆಮನೆಯ ಸುದ್ದಿಯನ್ನು ಈ ಕಡೆ ನೆರೆಮನೆಯ ತಾನರಿಯದಂದದಿ ನೆರೆಯ ಬ್ರಹ್ಮಾಂಡಗಳ ಸುದ್ದಿಯ ನೆರೆದಕ್ಕಿಲ್ಲ. ಕರುಣಗೆ ಬಸವೇಶ ಇಂದ್ರಿಯರವುದಿಲ್ಲದ ಝಾಂಡವಿಪತಿ ಹರಿಯರ ಬ್ರಹ್ಮರು ಬೆಳೆಸಲು ಚಕ್ರಹಸ್ತದಲ್ಲಿ. ಒಬ್ಬರೊಬ್ಬರ ಬೆಳಕದೇನೆ ಒಬ್ಬರೊಬ್ಬರ ಚಲುವಿಕೇನೆ ಒಬ್ಬರೊಬ್ಬರ ಶೌರ್ಯ ಆಯುಧ ಒಬ್ಬರೊಬ್ಬರವ ಒಬ್ಬರೊಬ್ಬರ ವರ ಕಿರೀಟದರೊಬ್ಬರೊಬ್ಬರ ರತ್ನಭೂಷಣರೊಬ್ಬರೊಬ್ಬರ ಬೆಳಗಿರಲು ರವಿ ಕೋಟಿ ತೇಜದಲ್ಲಿ. ತುಂಬಿದು ನವಬಿಂದು ತ್ರೈಮೂರ್ತೆಂಬ ಪರಿಚಾರ ಕರುಗಳ ಸಂಭ್ರಮದೊಳಗಾಯಿತು ದೇವಿಯು ಬರಬರಕ್ಕೆ. ಅಂಬನ ಅಳಪಿಗ ನಾನೇ ನಂಬೆನೈ ಆ ವಿದ್ಯೆಗಳೆಂಬುವರು ಬೆಳಗಿದರು ದೇವಿಯ ಎಡಬಲದಲೆಂದ. ಒಳೆದುದೈ ನಡು ಮಧ್ಯ ಸೂರ್ಯನ ಕಳೆಯ ಕೋಟಿಯ ಹಳೆಯ ಕರ್ಣದು ಕೊಳೆವ ಕುಂಡಲ ಕಡರಿಯ ಮೌಕ್ತಿಕದ ಸರಪಳಿಯು. ತಳತಳಿಸುವುದು ಚಂದ್ರ ಸಾಸಿರ ಒಳಕೆ ದಿಂದಿರಲು ಮೂಗುತಿ ಬೆಳಗಿದುದು ಮುಖ ಪದ್ಮಕಾಂತಿ ನಡಗಿ ಕೇಳೆಂದ. ಅಣೆಯ ಮುತ್ತಿನ